ಡಿಜಿ ಕಚೇರಿಗೆ ಭೇಟಿ ನೀಡಿದ ಗೃಹ ಮಂತ್ರಿ ಪರಮೇಶ್ವರ್ ಕಮಾಂಡ್ ಸೆಂಟರ್ ಉದ್ಘಾಟಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇನ್ನು ರಾಜ್ಯದ 8 ಸೆಂಟ್ರಲ್ ಜೈಲು 4 ಜಿಲ್ಲಾ ಜೈಲುಗಳ ಮೇಲೆ ನಿಗಾ ವಹಿಸಲಾಗಿದೆ. ಬೆಂಗಳೂರಿನಲ್ಲಿ ಕುಳಿತು ರಾಜ್ಯದ ಎಲ್ಲಾ ಜೈಲುಗಳ ಮೇಲೆ ನಿಗಾವನ್ನ ವಹಿಸಲಾಗ್ತಾ ಇರುವಂತದ್ದು. ಕಮಾಂಡ್ ಸೆಂಟರ್ ಉದ್ಘಾಟಿಸಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಪರಾಧ ಕೃತ್ಯ, ಅಕ್ರಮ ಚಟುವಟಿಕೆ, ಕೈದಿಗಳ ಚಲನವಲನದ ಮೇಲೆ ನಿಗಾ ಇಡಲಾಗಿದೆ. ಇನ್ನು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನ 5 ವಿಭಾಗಗಳ ಮೇಲೂ ಕೂಡ ನಿಗಾ ಇಡಲಾಗಿದೆ. ಬಳ್ಳಾರಿ, ಧಾರವಾಡ, ಬೆಳಗಾವಿ, ಕಲಬುರಗಿ, ತುಮಕೂರು, ಮಂಗಳೂರು, ವಿಜಯಪುರ, ಚಾಮರಾಜನಗರ ಜೈಲುಗಳ ಮೇಲೆ ನಿಗಾವನ್ನ ಇಡಲಾಗಿದೆ. ಇನ್ನು ಜೈಲುಗಳಿನ ಅಕ್ರಮಗಳ ನಿಯಂತ್ರಣಕ್ಕೆ ಕಮಾಂಡ್ ಸೆಂಟರ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಜೈಲಿನ ಒಳಗೆ ಹೋಗುವವರು ಹೊರ ಬರ್ತಾ ಇರುವವರ ಮೇಲೆ ತೀವ್ರವಾದಂತಹ ನಿಗಾವನ್ನ ಇಡಲಾಗಿದೆ. ಇನ್ನು ಅಧಿಕಾರಿಗಳು ಸರಿಯಾಗಿ ತಪಾಸಣೆ ಮಾಡ್ತಿದ್ದಾರಾ ಇಲ್ವಾ ಅಂತ ಪರಿಶೀಲನೆಯನ್ನ ಕೂಡ ಮಾಡಬೇಕು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಜಿ ಕಚೇರಿಗೆ ಭೇಟಿ ನೀಡಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದೀಗ ಕೆಲವೊಂದಷ್ಟು ರೀತಿಯಾದಂತಹ ಸೂಚನೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ಜೈಲುಗಳಲ್ಲಿ ಆಗ್ತಾ ಇದ್ದಂತಹ ಅಕ್ರಮಗಳು ಜಾಸ್ತಿ ಆಗ್ತಾ ಇತ್ತು. ಇದನ್ನ ತಡೆಗಟ್ಟೋದಕ್ಕೆ ಇದೀಗ ಕಮಾಂಡ್ ಸೆಂಟರ್ಗಳನ್ನ ಉದ್ಘಾಟನೆ ಮಾಡಿರುವಂತದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ರಾಜ್ಯದ 8 ಸೆಂಟ್ರಲ್ ಜೈಲು 4 ಜಿಲ್ಲಾ ಜೈಲುಗಳ ಮೇಲೆ ನಿಗಾವನ್ನ ಇಡಲಾಗಿದೆ. ಬೆಂಗಳೂರಿನಲ್ಲೇ ಕುಳಿತುಕೊಂಡು ರಾಜ್ಯದಲ್ಲಿನ ಜೈಲುಗಳ ಮೇಲೆ ನಿಗಾ ಇಡೋದಕ್ಕೆ ಇದೀಗ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈ ಒಂದು ಸಂದರ್ಭದಲ್ಲಿ ಕಮಾಂಡ್ ಸೆಂಟರ್ ಅನ್ನ ಉದ್ಘಾಟಿಸಿ ಎಲ್ಲಾ ಅಂಶಗಳನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿರುವಂತದ್ದು. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇತ್ತು, ಜೈಲುಗಳಲ್ಲಿ ಅಕ್ರಮ ಚಟುವಟಿಕೆಗಳು ಕೂಡ ಜಾಸ್ತಿ ಆಗ್ತಾ ಇತ್ತು. ಫೋನ್ ಬಳಕೆ ಆಗಿರ್ಬೋದು, ಟಿವಿಗಳನ್ನ ನೋಡೋದಾಗಿರ್ಬೋದು, ಅಥವಾ ಮಾದಕ ವಸ್ತುಗಳನ್ನ ಬಳಕೆ ಮಾಡುವಂಥದ್ದಾಗಿರ್ಬೋದು, ಹೀಗೆ ಹಲವು ಕೇಸ್ಗಳು ಬಂದ ನಂತರ ಜಾಗೃತರಾಗಿರುವಂಥದ್ದು, ಅಲರ್ಟ್ ಆಗಿದ್ದಾರೆ. ಹಾಗಾಗಿ ಕಮಾಂಡ್ ಸೆಂಟರ್ ಅನ್ನ ಇದೀಗ ಉದ್ಘಾಟನೆ ಮಾಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ.